ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂಜೆ ಮಾಡಿಸೋದ್ರಿಂದ ಗಾಡಿ ಸಿಗುತ್ತಾ ಬಾವ? ಕದ್ಕೊಂಡು ಹೋಗೋನು ಹೋದ ಅಷ್ಟೇ. ನಾವೇ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿತ್ತು. ಇಲ್ಲಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ದೇವ್ರಿದ್ದಾನೆ. ನಿಜ ಸುಬು, ದೇವ್ರಿದ್ದಾನೆ. ಹಲೋ, ಹೇಳಿ ಪ್ರಶಾಂತ್. ಹೌದಾ? ಸರಿ, ನಾನು ಈಗಲೇ ಹೊರಟೆ. ಹಾಂ, ನಾನು ನಿಂಗೆ ಒಂದು ಭವಿಷ್ಯ ಹೇಳ್ತೇನೆ. ನಾಳೆ ಅಪ್ಪ ನಿನಗೆ ಕರೀತಾರೆ, ನಿನಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ. ಬಾಬಾ, ಯಜಮಾನ್ರು ಅರ್ಜೆಂಟಾಗಿ ಕರೀತಾ ಇದ್ದಾರೆ, ನಾನು ಹೋಗಿ ಬರ್ತೀನಿ. ಗಾಡಿ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀ ಏನೋ ಹೇಳ್ತೀಯಾ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ. ಬೈಕು ನನ್ನಿಂದಾನೆ ಕಳೆದೋಗಿದ್ದು ಅಂತ ಹೊರಗೆ ಉಳಿದ್ಬಿಟ್ಟಿದೆ ಸುಬು. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಊಟ ಮಾಡೋಣ ಅಂದ್ರೆ ಊಟ ಸೇರ್ತಾ ಇಲ್ಲ. ಊಟ ತಿಂಡಿ ಎಲ್ಲ ಯಾಕೆ, ಉಸಿರಾಡೋ ಗಾಳಿನೂ ಸೇರ್ತಾ ಇಲ್ಲ ಸುಬ್ಬು. ಏನ್ ಮಾಡೋದು? ಏನೋ ನೀ ಹೇಳ್ತೀಯ ಅಂತ ಹೇಳಿ ನನಗೆ ನಾನೇ ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ. ಸರಿ ಹೋಗ್ರಿ, ನೀವು ಹೊರಡು, ನಿಂಗೆ ತುಂಬ ಕೆಲಸ ಇರುತ್ತೆ, ಹೊರಡು. ಗುರು, ಆನ್ಲೈನಲ್ಲಿ ಪ್ರಿಡಿಕ್ಷನ್ ಮಾಡಿದ್ದೀನಿ, ಪಕ್ಕ ನಮ್ಮ ಟೀಮೇ ಗೆಲ್ಲೋದು. ಏನ್ ಸರ್, ಎಷ್ಟು ಲೇಟ್ ಆಗಿ ಬರೋದು? ಅಪ್ಪ ನಿನ್ ಬರಕ್ ಹೇಳಿದ್ ಯಾವಾಗ, ನೀನ್ ಬರ್ತಿರೋದು ಯಾವಾಗ? ಟೈಮ್ ಸರಿಸಿಲ್ವಾ ನಿನ್ಗೆ? ಮೇಡಮ್, ಬೈಕ್ ಇದ್ದೀರಾ, ಬೇಗ ಬರ್ತಿದ್ನಲ್ವಾ. ಈಗ ಬಸ್ ಹಿಡ್ಕೊಂಡು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ಬರ್ಬೇಕು, ಅದಕ್ಕೆ ಲೇಟ್ ಆಯಿತು. ಸ್ಕೂಲ್ ಮಕ್ಳು ಹೇಳೋ ಥರ ಕಾರಣ ಹೇಳ್ತೀಯಲ್ಲ. ಆಯ್ತಾಯ್ತು, ಒಂದು 5-10 ನಿಮಿಷ ಲೇಟ್ ಆಗಿದೆ ಅಷ್ಟೇ, ಪರವಾಗಿಲ್ಲ. ಅಪ್ಪ ನಿಂಗೋಸ್ಕರ ಕಾಯ್ತಿದ್ದಾರೆ. ಯಜಮಾನ ನಂಗೋಸ್ಕರ ಕಾಯ್ತಿದ್ದಾರಾ? ಏನು ಕಾಯ್ತಿದ್ದಾರೆ ಅಂತ ತಕ್ಷಣ ಓಡ್ತಿದ್ಯಲ್ಲ? ಮೊದಲು ನನ್ನ ಹತ್ರ ಮಾತಾಡ್ಬೇಕು, ಆಮೇಲೆ ಅಪ್ಪನ ಹತ್ರ ಮಾತಾಡ್ಬೇಕು. ಮೇಡಮ್, ಯಜಮಾನ್ರೆ ಕಾಯ್ತಿದ್ದಾರೆ ಅಂದ್ರೆ ಅವ್ರನ್ನ ಕಾಯ್ಸೋದು ಸರಿ ಹೋಗಲ್ಲ. ನಾನೇನು ಅಂತ ಕೇಳ್ತೀನಿ. ಅದೆಲ್ಲ ಆಗಲ್ಲ. ಲೇಟ್ ಆಗಿ ಬಂದಿದ್ಯಾ ಅಲ್ವಾ, ಅದಕ್ಕೆ ಇದು ನಿನ್ ಪನಿಷ್ಮೆಂಟ್. ಮೊದಲು ನನ್ನ ಜೊತೆ ಮಾತಾಡು, ಆಮೇಲೆ ಅಪ್ಪನ ಜೊತೆ. ಸರಿ ಆಯ್ತು, ಏನು ಅಂತ ಹೇಳಿ. ನೀನ್ ನೋಡಕ್ಕೆ ಆಗ್ತಿಲ್ಲ ಸುಬ್ಬು, ನಿನ್ ಮುಖ ನೋಡಿದ್ರೆ ಪಾಪ ಅನ್ಸುತ್ತೆ. ಹೌದಲ್ವಾ? ಕನ್ನಡಿ ನೋಡ್ಕೊಂಡಾಗ ನನಗೂ ಹಂಗೆ ಅನ್ಸುತ್ತೆ ಅಲ್ವಾ? ಅಬ್ಬಾಯಿ ಕಳ್ದೋದ್ಮೇಲಂತೂ ನಿನ್ನ ನೋಡಕ್ಕೆ ಆಗ್ತಿಲ್ಲ. ಕೃಷ್ಣನ್ಗೆ ಕೊಳಲು ನವಲ್ಗರಿ ಹೇಗೋ, ರಾಮಂಗೆ ಬಿಲ್ಲು ಬಾಣ ಹೇಗೋ, ಈ ಪೊಲಿಟಿಷಿಯನ್ಸ್ಗೆಲ್ಲ ವೈಟ್ ಅಂಡ್ ವೈಟ್ ಡ್ರೆಸ್ ಹೇಗೋ, ನಿನ್ಗೂ ಆ ಬೈಕ್ ಹಾಗೇನೆ. ಆ ಸುಬ್ರಹ್ಮಣ್ಯಂಗೆ ನವಿಲಿದ್ದ ಹಾಗೆ ಈ ಸುಬ್ಬುಗೆ ಆ ಬೈಕು. ಆ ಬೈಕೇ ನಿನಗೆ ಭೂಷಣ. ಆದ್ರೆ ಏನ್ ಮಾಡೋದು, ಅದಿಲ್ಲದೆ ನೀನು ನೋಡಕ್ಕೇ ಆಗ್ತಿಲ್ಲ. ಮೇಡಮ್, ನಾನು ಮೊದಲು ಹೋಗಿ ಯಜಮಾನ್ರ ನೋಡ್ಕೊಂಡ್ಬರ್ತೀನಿ, ಆಮೇಲೆ ನೀವೆಷ್ಟಾದರೂ ಕಾಲಿಡಿರಿ. ಅದೇನು, ನಿನ್ ಕಾಲಿಡಕ್ಕೆ ಹೇಗಾಗುತ್ತೆ ನನಗೆ? ನಾನಿರೋದು ಇಲ್ಲಲ್ವಾ? ಇಲ್ಲಿ ಅಂದ್ಮೇಲೆ ನಾನು ನಿನ್ ಜುಟ್ಟು ಇಳಿಬೋದು, ಅದಕ್ಕೆ ಕಾಲು ಇಳಿಯಕ್ಕಾಗಲ್ಲ. ಮೇಡಮ್ ಪ್ಲೀಸ್ ಬಿಡಿ, ನಾನು ಹೋಗ್ಬೇಕು. ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದ್ರೂ ಹೋಗ್ತೀನಿ ಅಂತಿದ್ಯಾ? ನಾನಂದ್ರೆ ಏನು, ನನ್ನ ಲೆವೆಲ್ ಏನು, ಇಲ್ಲಿರೋಳಿಗೆ ಬೆಲೆನೇ ಇಲ್ವಾ? ಇಲ್ಲಿರೋರಿಗೆ ಬೆಲೆ ಕೊಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ಏಯ್ ಸುಬ್ಬು, ನಾನು ಇಲ್ಲಲ್ಲ, ಇಲ್ಲಿ ತೋರಿಸಿದ್ದು. ನೀವು ತೋರಿಸಿದಲ್ಲಿ ಮೇಡಮ್, ಅರೆ ನಾನು ಇಲ್ಲಿ ಹೋಗ್ಬೇಕಲ್ಲ. ಬರ್ತೀನಿ ಮೇಡಮ್, ಸಿಕ್ಕಿನ ಮೇಲೆ. ಹೋಗು ಹೋಗು, ಅಪ್ಪ ನಿನ್ಗೆ ಒಳ್ಳೆ ಅಮೌಂಟೇ ಕೊಡ್ತಾರೆ, ನೀನ್ ಮತ್ತೆ ಬೈಕ್ ತಗೋಬಹುದು. ಕಾಫಿ ತಗೊಳ್ಳಿ ಭಾವ. ಥ್ಯಾಂಕ್ ಯು. ಸಾರಿ ಯಜಮಾನ್ರೆ, ಕಾಯಿಸ್ಬಿಟ್ಟೆ. ಸುಬ್ಬು, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಸುಮಾರು ವರ್ಷಗಳಿಂದ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಈಗ
ಯಾವುದೋ ಕಾರಣಕ್ಕೆ ನಾನೊಂದು ನನ್ನ ಮನಸ್ಸಿನ ಸಮಾಧಾನಕ್ಕೆ ಡಿಸಿಷನ್ಗೆ ಬಂದಿದ್ದೀನಿ, ಅದಕ್ಕೆ ನಿನ್ನ ಕರೆಸ್ದೆ. ಹೇಳಿ ಯಜಮಾನ್ರೆ, ಏನು ವಿಷಯ? ಏನಾದರೂ ಕೆಲಸ ಆಯ್ತಾ? ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಕಣ, ಆದರೆ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲನೂ ಬೇಕಲ್ಲ. ಪ್ರೀತಿಗಿಂತ ಬೇರೆ ಏನು ಪ್ರತಿಫಲ ಬೇಕು ಯಜಮಾನ್ರೆ? ನೀನು ಈ ಮನೆ ಬಗ್ಗೆ ಇಟ್ಟಿರೋ ನಿಷ್ಠೆ, ಪ್ರಾಮಾಣಿಕತೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಕಣೋ. ಒಂದು ಇಡೀ ಕುಟುಂಬದ ನಂಬಿಕೆ ಗಳಿಸೋದು ತುಂಬಾ ದೊಡ್ಡ ಕೆಲಸ. ನೀನು ಗಳಿಸಿರೋ ನಂಬಿಕೆನೆ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕಾರಣ ಅಲ್ವಾ ಅಕ್ಕ? ಯಜಮಾನ್ರೆ, ನೀವು ಯಾಕೆ ನನಗೆ ಇಷ್ಟೊಂದು ಹೊಗಳ್ತಾ ಇದ್ದೀರ ಅಂತ ಗೊತ್ತೇ ಆಗ್ತಾ ಇಲ್ಲ. ಈ ಮನೆಯವ್ರ ನಂಬಿಕೆ ಗಳಿಸಿರೋದು ನಾನು ಅದೃಷ್ಟ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮನೆಗೆ ನಿಯತ್ತಾಗಿ ದುಡಿಬೇಕಾಗಿರೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೊಗಳೋಂಥದ್ದೆಲ್ಲ ಏನು ಮಾಡಿಲ್ಲ ಯಜಮಾನ್ರೆ. ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ಕಣ. ಅದಕ್ಕೆ ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಮ್ಮ ಕಂಪನಿ ವರ್ಕರ್ಸ್ಗೆಲ್ಲ, ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ, ಮನೇಲಿ ಕೆಲಸ ಮಾಡೋರಿಗೆಲ್ಲ ಈ ವರ್ಷ ಬೋನಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನು ಈ ಮನೆ ಕೆಲಸದವನಲ್ಲ, ನನ್ನ ಕುಟುಂಬದಲ್ಲೇ ಒಬ್ಬ, ಹಾಗೆ ನಾವೆಲ್ಲ ತಿಳ್ಕೊಂಡಿರೋದು. ಹಾಗಾಗಿ ನಿನಗೇನು ಕೊಡಬೇಕು ಅಂತಾನೆ ತೋರಿಸಲಿಲ್ಲ. ನೀನು ತುಂಬ ಸ್ವಾಭಿಮಾನಿ, ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತೀಯ. ನಾವೇನೇ ಕೆಲಸ ಹೇಳಿದ್ರು ಕಿಂಚಿತ್ತೂ ಬೇಜಾರು ಮಾಡ್ಕೊಳ್ಳದೆ ಅದನ್ನೆಲ್ಲ ಮಾಡಿ ಮುಗಿಸ್ತೀಯ. ಅದಕ್ಕೆ ನೀನೇನೂ ಕೇಳದೆ ಇದ್ರು ನಾನೇ ನಿನ್ಗೇನೋ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಕ್ಕ. ಯಜಮಾನ್ರೆ, ಅದೆಲ್ಲ ಏನು ಬೇಡ ಯಜಮಾನ್ರೆ. ಪ್ರತಿಯೊಂದು ಮನೇಲೂ ದೇವ್ರ ಮನೆ ಅಂತಿರುತ್ತೆ, ಆದರೆ ನನಗೆ ಇಡೀ ಮನೆನೇ ದೇವ್ರ ಮನೆ ಇದ್ದಂಗೆ. ಇಂಥ ದೇವ್ರ ಮನೆಗೆ ಸೇವೆ ಮಾಡೋದೇ ನನ್ನ ಅದೃಷ್ಟ. ಅಷ್ಟು ಅಲ್ಲದೆ ಸೇವೆ ಮಾಡ್ತಿರೋದಕ್ಕೆ ತಕ್ಕ ಸಂಬಳನೂ ಸಿಗ್ತಾ ಇದೆ. ಅಷ್ಟು ಸಾಕು ಯಜಮಾನ್ರೆ, ಬೇರೆ ಏನು ಬೇಡ ನನಗೆ. ಪೆದ್ದ ಸುಬ್ಬು, ಅಪ್ಪ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ತಗೋಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ದೇವ್ರ ಮನೆ ಅಂತೆ, ದೇವ್ರ ಸೇವೆ ಅಂತೆ, ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೋ. ಅದ್ರ ಜೊತೆ ಅಪ್ಪ ಕೊಡ್ತಿರೋ ಮನೇನೂ ಇಟ್ಕೋ. ನೋಡು ಸುಬ್ಬು, ನೀನು ಬೇಡ ಅಂತ ಹೇಳೋ ಹಾಗೇ ಇಲ್ಲ. ಯಾಕೆಂದ್ರೆ ಇದನ್ನ ಕೊಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ. ಅಕಸ್ಮಾತ್ ನಿನಗೆ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂದ್ರೆ ಇದನ್ನ ಬೇಡ ಅನ್ಬೋದು. ಯಜಮಾನ್ರೆ, ಸುಮ್ಮನೆ ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.